ಕ್ಯಾಸಿನೋದಲ್ಲಿ ಲಾಭಾಂಶದ ಆಸೆಯನ್ನ ತೋರಿಸಿ 25 ಕೋಟಿ ಹಣ ವಂಚಿಸಿದ್ದಾರೆ ಎಂಬ ಆರೋಪ ಹಿನ್ನೆಲೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ಯಾಸಿನೋದಲ್ಲಿ ಲಾಭಾಂಶದ ಆಸೆ ತೋರಿಸಿ 25 ಕೋಟಿ ವಂಚನೆ ಮಾಡಲಾಗಿದೆಯಾ? ಬೆಂಗಳೂರಿನ ಉದ್ಯಮಿಗಳಿಗೆ 25.5 ಕೋಟಿ ವಂಚನೆ ಆರೋಪ ಕೇಳಿಬರ್ತಿದೆ. ದುಬೈ, ಶ್ರೀಲಂಕಾಗೆ ಕರೆದೊಯ್ದು ಹೂಡಿಕೆ ಮಾಡುವಂತೆ ನಂಬಿಸಿ ವಂಚಿಸಿದ್ದಾರಂತೆ. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆರೋಪಿ ರಾಹುಲ್ ತೋಯ್ಸೆ ವಿರುದ್ಧ ಈಗ ಆರೋಪ ಬಂದಿದೆ. ರಾಹುಲ್ ತೋಯ್ಸೆ ಮತ್ತು ಆತನ ತಂದೆ ರಾಮಕೃಷ್ಣ ಸೇರಿ 5 ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಸದ್ಯ ಈ ಸಂಬಂಧ ದೂರು ದಾಖಲಾಗಿದ್ದು ಯಾವ ರೀತಿಯಲ್ಲಿ ಹಣ ವಂಚಿಸಿದ್ದಾರೆ, ನೇರವಾಗಿ ಹಣವನ್ನು ಪಡ್ಕೊಂಡಿದ್ದ ಅಥವಾ ಅವರಿಂದಲೇ ಇನ್ವೆಸ್ಟ್ ಮಾಡಿಸಿದ್ದ, ಇದೆಲ್ಲದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 25 ಕೋಟಿ ನಷ್ಟ ಆಗಿದೆ ಎಂಬ ಆರೋಪವನ್ನು ಉದ್ಯಮಿಯೊಬ್ಬರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಉದ್ಯಮಿ 25.5 ಕೋಟಿಯಷ್ಟು ನನಗೆ ನಷ್ಟ ಆಗಿದೆ, ವಂಚಿಸಿದ್ದಾರೆ ಅಂತ ದೂರನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಹಣ ನೇರ ಈ ರಾಹುಲ್ ತೋಯ್ಸೆ ಮೂಲಕವಾಗಿ ಹೋಗಿತ್ತಾ ಅಥವಾ ಇವರ ಮೂಲಕವಾಗಿ ವ್ಯವಹರಿಸಲಾಗಿತ್ತಾ, ಹೇಗೆ? ದಿವ್ಯಜ್ಯೋತಿ, ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಆರೋಪಿಯಾಗಿರುವಂಥ ರಾಹುಲ್ ತೊನ್ಸೆ ಏನಿದ್ರು ಅವರ ಕುಟುಂಬಸ್ಥರ ಮೇಲೆ ಈ ಗಂಭೀರ ಆರೋಪ ಬಂದಿರುವಂಥದ್ದು. ರಾಹುಲ್ ತೊನ್ಸೆ ಮತ್ತು ಅವರ ತಂದೆ, ತಾಯಿ ಸೇರಿದಂತೆ 5 ವಿರುದ್ಧ ಈ ರೀತಿಯ ಆರೋಪ ಕೇಳಿಬಂದಿರುವಂಥದ್ದು. ಬಸವೇಶ್ವರ ನಗರದ ಏನು ಉದ್ಯಮಿಯೊಬ್ಬರು ವಿವೇಕ್ ಹೆಗ್ಡೆ ಅಂತೇಳಿ ಅವರಿಗೆ ಶ್ರೀಲಂಕಾ ಮತ್ತು ದುಬೈನಲ್ಲಿ ಏನು ಕೆಸಿನೋ ಮಾಡಿಸ್ಕೊಡ್ತೀವಿ ಮತ್ತು ಅಲ್ಲಿ ಹೆಚ್ಚಿನ ಲಾಭಾಂಶ ಕೊಡ್ತೀವಿ ಅಂತೇಳಿ ಇವರು ಹಂತವಾಗಿ 25 ಕೋಟಿ ಹಣವನ್ನು ಪಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿರುವಂಥದ್ದು. ಹಣವನ್ನು ಪಡ್ಕೊಂಡು ನಂತರದಲ್ಲಿ ವಂಚನೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಹಣ ವಾಪಸ್ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಾಗಿ ಎಫ್ಐಆರ್ ಆಗಿರುವಂಥದ್ದು. ಎಫ್ಐಆರ್ ದಾಖಲಾದ ಪರಿಣಾಮವಾಗಿ ಬಸವೇಶ್ವರ ನಗರ ಪೊಲೀಸರು ಈಗಾಗಲೇ ರಾಹುಲ್ ತೊನ್ಸೆ ಅವರ ತಂದೆ ಏನಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಹುಲ್ ತೊನ್ಸೆ ಏನಿದ್ರು ಡ್ರಗ್ಸ್ ಕೇಸ್ನಲ್ಲೂ ಕೂಡ ಆರೋಪಿಯಾಗಿದ್ದರು. ಕಳೆದ 2 ವರ್ಷಗಳ ಹಿಂದೆ ನಟಿ ಸಂಜನಾ ಗರ್ಲಾನಿಗೂ ಕೂಡ ಇದೇ ರೀತಿಯಾಗಿ ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿದ್ದಾರೆ ಅಂತ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಆ ಪ್ರಕರಣ ಕೂಡ ನಡೀತಾ ಇರುವಂಥದ್ದು. ಈಗ ಮತ್ತೊಂದು ಎಫ್ಐಆರ್ ಕೂಡ ಆಗಿರುವಂಥದ್ದು. ಈ ಎಫ್ಐಆರ್ನಲ್ಲಿ ರಾಹುಲ್ ತೊನ್ಸೆ ಅವರ ಕುಟುಂಬಸ್ಥರು ಸೇರಿದಂತೆ 5 ಮೇಲೆ ಬರೋಬ್ಬರಿ 25 ಕೋಟಿ ಹಣ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿರುವಂಥದ್ದು. ಈ ಸಂಬಂಧಪಟ್ಟ ಈಗಾಗಲೇ ಅವ್ರ ತಂದೆ ಏನಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್, ನಿಮ್ಮೆಲ್ಲ ಮಾಹಿತಿ